ನೋಡ್ರಿ, ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಚಪಾತಿ ಪಲ್ಯ ಅದು ಕಟ್ತಿರ್ತೀರಿ. ಅವ್ರ ಪೂರ್ತಿ ತಿನ್ಲಾರ್ದ ಉಳಿಸ್ಕೊಂಡದು ಬರ್ತಿರ್ತಾರಲ್ಲ, ಅಂತ ಟೈಮ್ನಾಗ ಅವ್ರಿಗೆ ಏನು ಮಾಡ್ರಿ, ಈ ಥರ ಟ್ರಿಕ್ಸ್ ಬಳಸಿ ನೀವು ಒಂದ್ಸಲ ಹೆಸರು ಕಾಳು ಪರೋಟ ಮಾಡ್ರಿ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅಕ್ಕವು. ಆಲೂ ಪರೋಟ ಅಂದ್ರೂ ತಿಂದಿರ್ತೀರಿ, ಆದ್ರೆ ಡಿಫ್ರೆಂಟ್ ಆಗಿ ಈ ಥರ ಒಮ್ಮೆ ಹೆಸರು ಕಾಳು ಪರೋಟ ನೀವು ಟ್ರೈ ಮಾಡ್ರಿ, ಮಕ್ಕಳಿಗೂ ಇಷ್ಟ ಆಕತಿ. ಇಲ್ಲಿ ನೋಡ್ರಿ, ಹೆಸರು ಕಾಳು ಪರೋಟ ಮಾಡಕ್ಕೆ ಹೆಸರು ಕಾಳು ಕುದಿಸಿ ಇಟ್ಕೊಂಡಿದ್ವಿ 1 ಕಪ್ ಆಗೋಷ್ಟ. ಅವನ್ನ ತೆಗಿತೀವಿ ನೋಡ್ರಿ ಪೂರ್ತಿ ಎಲ್ಲ. ಈ ಥರ ಹಣ್ಣಾಗುವಂಗೆ ಕುದಿಸ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇದಕ್ಕೆ ಸಣ್ಣಂಗೆ ಕಟ್ ಮಾಡಿದಂಥ ಒಂದು ಈರುಳ್ಳಿ ಸೇರ್ಸಾತೀವಿ ನೋಡ್ರಿ. ಅದಾದ್ಮೇಲೆ ನೋಡ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಉಪ್ಪು ಆದ್ಮೇಲೆ ನೋಡ್ರಿ, ಇಲ್ಲೇ ಸ್ವಲ್ಪ ಮನೆಯಿಂದ ಮಸಾಲೆ ಖಾರ ಹಾಕತ್ತೀವಿ ರೀ. 2 ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಹಾಕಿದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀವಿ ನೋಡ್ರಿ. ಅರಿಶಿನ ಪುಡಿ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕತ್ತೀವಿ. ಜೀರಿಗೆ ಆದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ ಅಜ್ವಾನ್ ಹಾಕತ್ತೀವಿ. ಅಜ್ವಾನ್ ಆದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕತ್ತೀವಿ. ಗರಂ ಮಸಾಲ ಆದ್ಮೇಲೆ ಸ್ವಲ್ಪ ಏನೈತಲ್ಲ ಧನಿಯಾ ಪೌಡರ್ ಹಾಕಿ, ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದನ್ನ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ನೀವು ಬೇಕಿದ್ರೆ ಮಕ್ಳು ತಿನ್ನೋರಿದ್ರಂದ್ರೆ ಅದಕ್ಕೆ ಖಾರ ಹಾಕಕ್ಕೆ ಹೋಗಬೇಡ್ರಿ, ಮಸಾಲೆ ಖಾರ. ಇಷ್ಟೆಲ್ಲ ಏನು ಧನಿಯಾ ಪೌಡರ ಇದನ್ನ ಮಸಾಲೆ ಹಾಕಿರ್ತಿರಲಿಲ್ಲ, ಅಷ್ಟ್ರ ಮೇಲೆ ಅವ್ರಿಗೆ ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತಾವು ನೋಡ್ರಿ. ಇದನ್ನು ಸ್ವಲ್ಪ ಈ ರೀತಿ ಕೈಲಿ ಎಲ್ಲ ಚೆನ್ನಾಗಿ ಕಿವುಚೆ ಇಟ್ಕೊಂಡ ಇದನ್ನು ಒಂದು ರೌಂಡ್ ಏನೈತಲ್ಲ ಮಿಕ್ಸಿಗೆ ಹಾಕೊಂಡ ಬರ್ಬೇಕ್ರಿ. ಅಂದ್ರೆ ತರಿಯಾಗಿದ್ರೆ ನಡಿತೈತ್ರಿ, ಅಷ್ಟು ಹಾಕೊಂಬಂದ್ರೆ ಮುಗೀತು. ಸಣ್ಣಂಗೆ ಪೂರ ಪೇಸ್ಟ್ ಆಗ್ಬೇಕಂತೇನಿಲ್ಲ ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಇದನ್ನು ಚೆನ್ನಾಗೆ ಮೊದಲ ಮಿಕ್ಸ ಮಾಡ್ಕೋಬೇಕ್ರಿ. ಈಗ ಇದು ಚೆನ್ನಾಗೆಲ್ಲ ಮಿಕ್ಸ್ ಆಗೈತಿ. ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕತ್ತೀವಿ ನೋಡ್ರಿ. ಮಿಕ್ಸಿ ಜಾರ್ ಒಳಗೆ ಹಾಕಿ ಪೂರ್ತಿ ಎಲ್ಲ ಸಣ್ಣಂಗೆ ಇದನ್ನು ಮಿಕ್ಸಿಗೆ ಹಾಕೊಂಡ ಬರ್ಬೇಕು ನೋಡ್ರಿ. ಇಲ್ಲೇ ತೋರ್ಸಾತೀವಿ ಯಾವ ರೀತಿ ಹಾಕೊಂಡು ಬಂದಿವತ್ತ. ಈ ಥರ ಸ್ವಲ್ಪ ತರಿಯಾಗಿದ್ರೂ ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತೈತ್ರಿ. ನೆಕ್ಸ್ಟ್ ಗೋಧಿ ಹಿಟ್ಟು ನಾದಿ ಇಟ್ಕೊಂಡಿದ್ವು. ಅದು ಒಳಗೆ ಹೂರ್ಣಿ ಯಾವ ರೀತಿ ಆಗಿರ್ತೈತಲ್ಲ ಅದ್ರ ಅನುಗುಣವಾಗಿ ಗೋಧಿ ಹಿಟ್ಟು ನಾದ್ಕೊಂಡಿದ್ವು. ಅದು ಮಿದುವಾಗಿತ್ತು. ಹಿಟ್ಟು ಏನೈತಲ್ಲ ನಾವು ಪೂರ್ತಿ ಮಿದುನ ಇಡ್ಬೇಕ್ರಿ. ಗಟ್ಟಿ ಇಟ್ರೆ ಸರಿ ಆಗಂಗಿಲ್ಲ, ಪರೋಟ ತುಂಬಾಕ ಬರಂಗಿಲ್ಲ. ಈ ಥರ ನೋಡ್ರಿ, ಒಂದು ಉಳಿ ಮಾಡ್ಕೊಂಡು ಅದ್ರೊಳಗೆ ಇಟ್ಟು ತುಂಬಾಕ ಸ್ಟಾರ್ಟ್ ಮಾಡೋದ್ರಿ. ಈ ರೀತಿ ತುಂಬೆ ಮಾಡ್ಕೊಂಡು ತಿಂದ್ರಂತೂ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತಾವ್ರಿ ನೋಡ್ರಿ. ಈ ಥರ ನಿಮಗೆ ತುಂಬಕ್ಕೆ ಬರಂಗಿಲ್ಲ, ಮಾಡಂಗಿಲ್ಲ ಅನ್ನೋರು ಇದ್ರಂದ್ರೆ ನೀವೇನು ಮಾಡಿರಿ, ಈ ಥರ ಏನೈತಲ್ಲ ಅಷ್ಟು ಮಸಾಲೆ ರೆಡಿ ಮಾಡಿ ಅದ್ರೊಳಗನ ಗೋಧಿ ಹಿಟ್ಟು ಹಾಕಿ ಕಲಿಸಿ ನೀವು ಆ ಥರನೂ ಮಾಡ್ಕೊಬೋದ್ರಿ. ಅದು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತಾವೆ ತಿನ್ನಕ್ಕೆ. ಆದ್ರೆ ಈ ಥರ ಮಾಡ್ಕೊಂಡ್ರೆ ಮೆತ್ತಗಂಗೆ ಚಲೋ ಆಕಾವ್ರಿ. ಯಾವ ಏನೈತಲ್ಲ ಸ್ವಲ್ಪ ಬಿರುಸಾಕವು, ಚಲೋ ಆಗಂಗಿಲ್ಲ ನೋಡ್ರಿ. ಈ ಥರ ಉಳ್ಳಿಯಾಗ ಎಲ್ಲ ಪೂರ್ತಿ ಅದನ್ನು ತುಂಬ್ಕೊಂಡು ಕೈಲಿ ಸ್ವಲ್ಪ ಸ್ಟಾರ್ಟಿಂಗ್ ಈ ರೀತಿ ತಟ್ಟಿ ಆಮೇಲೆ ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಬಿಟ್ರೆ ಅಂದ್ರೆ ಮಸ್ತಂಗೆ ತಿನ್ನಕ್ಕೆ ಹೆಸರು ಕಾಳು ಪರೋಟ ಅಂತೂ ರೆಡಿಯಾಗೆ ಬರ್ತಾವೆ. ಎಲ್ಲರ ಮನೆ ಕಾಮನ್ ಆಗಿ ಅಂತೂ ಮಾಡತ್ತೀರಿ ಆಲೂ ಪರೋಟ. ಆದರೆ ಡಿಫ್ರೆಂಟಾಗಿ ಇರಲಿ ಅಂತ ನಾವು ಏನೈತಲ್ಲ ಇವತ್ತು ನಾಷ್ಟಾ ರೆಸಿಪಿ ತೊಗೊಂಬಂದಿವ್ರಿ ನಿಮ್ಮ ಮುಂದೆ. ಹೆಸರು ಕಾಳು ಪರೋಟ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತೈತ್ರಿ ತಿನ್ನಕ್ಕೆ. ಬಾಯಾಗ ಉಪ್ಪು ಖಾರ ಅಂತೂ ಭಾರಿ ಚಲೋ ಅನ್ನಿಸ್ತೈತೆ ನೋಡ್ರಿ. ಈ ಥರ ಸ್ವಲ್ಪ ಕೈಲೇ ತಟ್ಟಿದ ಮೇಲೆ ಲಟ್ಟಿಸ್ಕೊಂಡು ಬಿಡೋದ್ರಿ ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಚೆನ್ನಾಗೆ ಲಟ್ಟಿಸ್ಕೋಬೇಕ್ರಿ. ದಂಡಿ ಎಲ್ಲರೇ ದಿಪ್ತಿಪ್ಪದು ಉಳ್ದಿತ್ತಂದ್ರೆ ಅದನ್ನೆಲ್ಲ ಲಟ್ಟಿಸ್ಕೊಂಡ ಬಿಡೋದ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವಿ. ಮಿಸ್ ಮಾಡಲಾರ್ದು ಹೋಗಿ ನೋಡ್ಕೊಂಬರ್ರಿ. ಇಲ್ಲೇ ಹಂಚಂತ್ರ ಕಾಂದಿತ್ತು, ಹಂಚ್ ಮೇಲೆ ತಂದ ಪರೋಟ ಹಾಕಿದ್ದೀವಿ ನೋಡ್ರಿ. ಹಾಕಿ ಒಂದು ಸೈಡ ಪೂರ್ತಿ ಎಲ್ಲ ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಟು ಬೇಯಿಸ್ಕೋಬೇಕ್ರಿ ಅದನ್ನು ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಒಂದು ಸೈಡ್ ಕೆಳಗಿನ ಸೈಡ್ ಬೇಯ್ದ ಮೇಲೆ ಇದನ್ನು ಹೊಳ್ಳೆ ತಿರುವಿ ಹಾಕೊಂಡ್ಬಿಡೋದ್ರಿ. ಈಗ ನೋಡ್ರಿ, ಈ ರೀತಿ ಕೈಲೇ ಚೆನ್ನಾಗೆ ತಿರುವೇ ಹಾಕೊಂಡ್ಬಿಡೋದ್ರಿ. ಈಗ ಮತ್ತೊಮ್ಮೆ 2 ಸೈಡ್ ಚೆನ್ನಾಗೆ ಬೇಯಿಸ್ಕೋಬೇಕ್ರಿ ಇದನ್ನು. ಇನ್ನೂ ಸ್ವಲ್ಪ ಹಸಿ ಹಸಿ ಅನ್ನಿಸ್ತಿರ್ತದಲ್ಲ ಅದ್ರ ಸಲುವಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ಈ ಥರ 2 ಸೈಡ ಚಲೋ ತಂಗಿ ಬೇಯಿಸ್ಕೊಂಡ್ರಂದ್ರೆ ಹೆಸರು ಕಾಳು ಪರೋಟ ಅಂತೂ ಬೆಸ್ಟ್ ರೆಡಿಯಾಗಿ ಬರ್ತಾವ್ರಿ. ತಿನ್ನಕ್ಕೆ ಬಾಯಾಗ ಭಾಳ ರುಚಿ ಅನ್ನಿಸ್ತಾವೆ. ಆರಾಮಿಲ್ದಾಗ ಬಾಯಿ ರುಚಿ ಅದು ಕೆಟ್ಟಿರ್ತೈತಲ್ಲ ಅಂಥ ಟೈಮ್ನಾಗ ಈ ಥರ ಮಾಡ್ಕೊರಿ. ಇಲ್ಲಾಂದ್ರೆ ಹೆಸರು ಕಾಳು ಪಲ್ಯ ಮಾಡಿದಾಗ ಪಲ್ಯ ಜಾಸ್ತಿ ಉಳ್ದಿತ್ತಂದ್ರೆ ಅಂಥ ಟೈಮ್ನಾಗ ಈ ಥರ ಮಿಕ್ಸಿಗೆ ಹಾಕೊಂಡು ಮಾಡ್ಕೊಂಡು ತಿಂದ್ರು ಚಲೋ ಅನ್ನಿಸ್ತೈತೆ ನೋಡ್ರಿ. ಇಲ್ಲೇ ನಿಮ್ಗೆ ಆ ಥರ ಕೈಯಾಗ ಹಿಡಿದು ತುಂಬಕ್ಕೆ ಬರ್ಲಿಕ್ಕೆ ಈ ಥರ ಮಾಡ್ಕೊಂಬಿಡೋದು ನೋಡ್ರಿ ನೀವು. ಇದು ಈಸಿ ಅನ್ನಿಸ್ತೈತಿ ನೋಡ್ರಿ. ಈ ಥರ ಮಾಡ್ಕೊಂಡ್ರಂದ್ರೆ ನಿಮಗೂ ಈಸಿ ಅನ್ನಿಸ್ತೈತಿ. ಇದನ್ನು ಕೆಳಗೆ ತಗಡಿಗೆ ಎಣ್ಣೆ ಹಚ್ಚಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಇನ್ನು ಈ ಥರ ಎಣ್ಣೆ ಹಚ್ಕೊಂಡು ಲಟ್ಸಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಈ ಥರ ಅಲ್ಯೂಮಿನಿಯಂ ಶೀಟ್ ನಿಮ್ಮ ಕಡೆ ಇಲ್ಲಾಂದ್ರೆ ನೀವು ಬಟರ್ ಪೇಪರ್ ಅಥವಾ ಟೆಫ್ಲಾನ್ ಶೀಟ್ ಇರ್ತಾವಲ್ಲ ಅವನು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಆದರೆ ಈ ಥರ ಶೀಟ್ ಇತ್ತಂದ್ರೆ ಚಲೋ ಅನ್ನಿಸ್ತೈತ್ರಿ ಮಾಡೋಕೆ, ಚಪಾತಿ ಮಾಡೋಕೆ ಅದು ನೋಡ್ರಿ. ಈ ಥರ ಇದು ಒಂದು ರೆಡಿ ಆಯ್ತು ನೋಡ್ರಿ. ಈಗ ಈ ಥರ ಲಟ್ಟಿಸ್ಕೊಂಡ್ರಂದ್ರೆ ಮಸ್ತಂಗೆ ಫಸ್ಟ್ ನಾವು ತುಂಬಿದ್ದೀವಲ್ಲ ಆ ಥರ ತುಂಬಕ್ಕೆ ನಿಮಗೆ ಬರಲ್ಲ ಅಂದ್ರೆ ಈ ಥರ ಇಟ್ಕೊಂಡು ತುಂಬೋದ್ರಿ ನೀವು. ಈಸಿ ಅನ್ನಿಸ್ತೈತಿ ನೋಡ್ರಿ. ಈ ಥರ ದಂಡಿ ಎಲ್ಲ ಚೆನ್ನಾಗೆ ಲಟ್ಟಿಸ್ಕೋಬೇಕ್ರಿ. ದಿಪ್ಪ ಉಳಿಸ್ಬಾರ್ದು ಅದನ್ನು.
ಇದು ಒಂದು ರೆಡಿ ಆಯ್ತು ನೋಡ್ರಿ. ನಾವು ಇದೇ ಥರ ಏನೈತಲ್ಲ ನಾಷ್ಟಾ ರೆಸಿಪಿ, ದೋಸಾ ರೆಸಿಪಿ, ಉತ್ತರ ಕರ್ನಾಟಕ ರೊಟ್ಟಿ, ಚಪಾತಿ ಪ್ರತಿಯೊಂದು ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ತೋರಿಸಿದ್ವು. ಮಿಸ್ ಮಾಡಲಾರ್ದೆ ಹೋಗಿ ಒಂದ್ಸಲ ನೀವು ಏನೈತಲ್ಲ ನೋಡ್ಕೊಂಬರ್ರಿ. ಅದೇ ರೀತಿ ನೋಡ್ರಿ ಆಲೂ ಪರೋಟ ಮಾಡೋದು ತೋರಿಸಿದ್ವು, ಅದನ್ನು ಹೋಗಿ ನೋಡ್ಕೊಂಬರ್ರಿ. ನೋಡ್ರಿ ಒಂದು ಸೈಡ ಬೇಯ್ದ್ಮೇಲೆ ವಾಪಸ್ಸ ತಿರುವಿ ಹಾಕಿದ್ವು. ಇದನ್ನು ಏನೈತಲ್ಲ ಆವಾಗಲೇ ಬೇಯಿಸ್ಕೊಂಡಿವಲ್ಲ ಆ ಥರ ಎರಡೂ ಸೈಡ್ ಚಂದಂಗೆ ಸ್ವಲ್ಪ ಆಲೂ ಪರೋಟಕ್ಕೆ ಈಗ ಹೆಂಗೆ ಆಲೂ ಪರೋಟ ಬೇಯಿಸ್ತಿರ್ಲಿ ಅದೇ ಮೆಥಡ್ ಒಳಗೆ ಬೇಯಿಸ್ಬೇಕ್ರಿ. ಮತ್ತು ಪರೋಟಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬಿಡ್ಬೇಕ್ರಿ, ಅಂದ್ರೆ ಟೇಸ್ಟ್ ಅನ್ನಿಸ್ತಾವೆ ತಿನ್ನಕ್ಕೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟು ಒಣ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಈ ಥರ ನೋಡ್ರಿ ಎರಡೂ ಸೈಡ್ ಚಂದಂಗೆ ಬೇಯಿಸ್ಕೊಂಡ್ರೆ ಮಸ್ತಂಗೆ ಹೆಸರು ಕಾಳು ಪರೋಟ ಇಲ್ಲೇ ಇನ್ನೊಂದು ರೆಡಿಯಾಗೆ ಬತ್ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ ಹೆಸರು ಕಾಳು ಪರೋಟ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಮತ್ತು ನಮ್ಮ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ಫುಲ್ ಆಗಲಿ ನೋಡ್ರಿ. ಇವಾಗಂತೂ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.